ತನ್ನ ಅಂಗಡಿ ವ್ಯಾಪಾರಕ್ಕೆ ಅನುಕೂಲಕ್ಕಾಗಿ ಕಾಂಗ್ರೆಸ್ ಮುಖಂಡ ರಾಜ್ಯ ಹೆದ್ದಾರಿಯಲ್ಲಿ ಹಾಕಲಾಗಿದ್ದ ಡಿವೈಡರ್ ಅನ್ನು ಒಡೆದು ಹಾಕಿರುವ ಘಟನೆ ಬಾಗಲಕೋಟೆಯಲ್ಲಿ ನಡೆದಿದೆ. ಮುದ್ದಾಪುರದಲ್ಲಿ ಸಚಿವ ತಿಮ್ಮಾಪುರ ಬೆಂಬಲಿಗ ಕೃಷ್ಣ ಪರಡ್ಡಿ ರಾಜ್ಯ ಹೆದ್ದಾರಿಯಲ್ಲಿ ಹಾಕಲಾಗಿದ್ದ ಡಿವೈಡರ್ ಧ್ವಂಸ ಮಾಡಿದ್ದಾನೆ. ಕೃಷ್ಣ ಪರಡ್ಡಿಗೆ ಬೆಳಗಾವಿ ವಿಜಯಪುರ ರಾಜ್ಯ ಹೆದ್ದಾರಿ ಪಕ್ಕದಲ್ಲಿ ರಸಗೊಬ್ಬರ ಅಂಗಡಿ ಇದೆ. ಹೀಗಾಗಿ ವಾಹನಗಳ ಓಡಾಟಕ್ಕೆ ಅನುಕೂಲ ಆಗಲಿ ಅಂತ ಹೆದ್ದಾರಿಯಲ್ಲಿ ಹಾಕಿದ್ದ ಡಿವೈಡರ್ ನಾಶ ಮಾಡಿದ್ದಾನೆ. ಎಲ್ಲ ಗೊತ್ತಿದ್ರೂ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಮಾತ್ರ ಸುಮ್ಮನೆ ಕುಳಿತಿದ್ದಾರೆ ಅಂತ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗ್ರಾಮಸ್ಥರು ವಿರೋಧ ವ್ಯಕ್ತಪಡಿಸ್ತಾ ಇದ್ದ ಹಾಗೆ ಡಿವೈಡರ್ ಅನ್ನು ಅರ್ಧಕ್ಕೆ ಒಡೆದು ನಿಲ್ಲಿಸಲಾಗಿದೆ. ಯಶಸ್ವಿ ಕಾರ್ಯಾಚರಣೆ ನಡೆಸಿ ಕುಖ್ಯಾತ ಸರಗಳನ್ನ ಗಿರಿನಗರ ಪೊಲೀಸರು ಬಂಧಿಸಿದ್ದಾರೆ. ಅಚ್ಯುತ್ ಕುಮಾರ್ ಅಲಿಯಾಸ್ ಗಣಿ ಎಂಬ ಕುಖ್ಯಾತ ಸರಗಳನ್ನ ಬಂಧಿಸಲಾಗಿದೆ. ಬಂಧಿತನಿಂದ ಅರ್ಧ ಕೆಜಿಗೂ ಅಧಿಕ ಚಿನ್ನದ ಸರಗಳನ್ನು ಜಪ್ತಿ ಮಾಡಲಾಗಿದೆ. ಸುಮಾರು 200ಕ್ಕೂ ಅಧಿಕ ಕೇಸ್ಗಳಲ್ಲಿ ಗಣಿ ಭಾಗಿಯಾಗಿದ್ದು ಬೆಳಕಿಗೆ ಬಂದಿದೆ. ಯಲಹಂಕ, ಗಿರಿನಗರ, ಕೋಡಿಗೆಹಳ್ಳಿ, ಸಂಜಯನಗರ, ಯಲಹಂಕ, ಕೆಂಗೇರಿ, ಬ್ಯಾಟರಾಯನಪುರ ಸೇರಿದ ಹಾಗೆ 10 ಠಾಣೆಗಳ ಲಿಮಿಟ್ಸ್ನಲ್ಲಿ ಕೈ ಚಳಕ ತೋರಿದ್ದಾನೆ. 2017ರಿಂದಲೂ ಸರಗಳ್ಳತನ ಮಾಡ್ತಾ ಇರೋ ಆರೋಪಿ 3 ಗಂಟೆಗಳಲ್ಲಿ 3 ಪೊಲೀಸ್ ಲಿಮಿಟ್ಸ್ನಲ್ಲಿ ಸರಗಳ್ಳತನ ಮಾಡಿದ್ದಾನೆ. ಸದ್ಯ ಆರೋಪಿಯನ್ನ ಗಿರಿನಗರ ಪೊಲೀಸರು ಬಂಧಿಸಿ ಈಗ ಜೈಲಿಗೆ ಅಟ್ಟಿದ್ದಾರೆ. ಚಾಲಕನ ನಿಯಂತ್ರಣ ತಪ್ಪಿದ ಲಾರಿಯೊಂದು ಪಲ್ಟಿಯಾಗಿದ್ದು ಎದುರಿಗೆ ಬರ್ತಾ ಇದ್ದ ಬೈಕ್ ಸವಾರರ ಮೇಲೆ ಗುದ್ದಿದೆ. ಗೋಕಾಕ್ ಫಾಲ್ಸ್ ಕಡೆಯಿಂದ ನಗರದತ್ತ ಬರ್ತಾ ಇದ್ದ ಲಾರಿ ಪಲ್ಟಿಯಾಗಿದೆ. ಲಾರಿ ಪಲ್ಟಿಯಾಗಿ ಬೈಕ್ ಸವಾರರು ಲಾರಿಯ ಕೆಳಗೆ ಸಿಲುಕಿದ್ರು. ತಕ್ಷಣವೇ ಸಹಾಯಕ್ಕೆ ಧಾವಿಸಿದ ಸ್ಥಳೀಯರು ಲಾರಿಯ ಅಡಿ ಸಿಲುಕಿದವರನ್ನ ಹೊರತೆಗೆದಿದ್ದಾರೆ. ಘಟನೆಯಲ್ಲಿ ಓರ್ವನ ಕಾಲು ಕಟ್ಟಾಗಿದೆ. ಗಾಯಗೊಂಡ ಇಬ್ಬರಿಗೂ ಗೋಕಾಕ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಕೊಡಗಿನ ವಿವಿಧೆಡೆ ಜಾನುವಾರು ಕಳವು ಮಾಡಿದ್ದ ಕಳ್ಳರನ್ನ ಪೊಲೀಸರು ಬಂಧಿಸಿದ್ದಾರೆ. ಉಬೈದ್, ಗಜನ್, ಗಣಪತಿ, ಹನೀಫಾ ಮತ್ತು ಅಜ್ಸನ್ ಬಂಧಿತ ಆರೋಪಿಗಳು. ನೋಕ್ಯಾ ಹಾಗೂ ಭದ್ರಗೋಳ ಗ್ರಾಮದಲ್ಲಿ ಆರೋಪಿಗಳು 3 ಹಸುಗಳನ್ನು ಕಳವು ಮಾಡಿದ್ರು. ಈ ಬಗ್ಗೆ ಕೇಸ್ ದಾಖಲಿಸಿಕೊಂಡ ಗೋಣಿಕೊಪ್ಪಲು ಪೊಲೀಸರು 4ರನ್ನ ಬಂಧಿಸಿ ಜೈಲಿಗೆ ಅಟ್ಟಿದ್ದಾರೆ. ಇನ್ನು ಜಾನುವಾರು ಕಳ್ಳತನಕ್ಕೆ ಬಳಸಿದ್ದ ವಾಹನವನ್ನು ಜಪ್ತಿ ಮಾಡಲಾಗಿದೆ. ಭಾರತದ ಸಂವಿಧಾನದ ಪೀಠಿಕೆಯನ್ನ ಅಕ್ಕಿ ಕಾಳಿನಲ್ಲಿ ಬರೆಯುವುದರ ಮೂಲಕ ಗ್ರಾಮ ಪಂಚಾಯಿತಿ ಸದಸ್ಯೊಬ್ಬರು ಎಲ್ಲರ ಗಮನ ಸೆಳೆದಿದ್ದಾರೆ. ಬೆಳಗಾವಿ ಅಥಣಿ ತಾಲೂಕಿನ ನದಿ ಇಂಗಳಗಾಂವ್ ಗ್ರಾಮದ ತಿರುಮತಿ ವಿಲಾಸ್ ಕಾಂಬಳೆ ಈ ಸಾಧನೆಯನ್ನ ಮಾಡಿದ್ದಾರೆ. BR ಅಂಬೇಡ್ಕರ್ ರಚಿಸಿರುವ ಸಂವಿಧಾನದ ಪೀಠಿಕೆಯನ್ನ ಅಕ್ಕಿ ಕಾಳಿನಲ್ಲಿ ಬಿಡಿಸಿ ಸೈ ಎನಿಸಿಕೊಂಡಿದ್ದಾರೆ. ಈ ಕುರಿತು ಮಾತನಾಡಿರುವ ತಿರುಮತಿಯವರು ಇತ್ತೀಚೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಯುವಕ ಯುವತಿಯರು ಕೆಟ್ಟ ಸಂದೇಶವಿರುವ ವಿಡಿಯೋಗಳಿಗೆ ಮಾರು ಹೋಗ್ತಾ ಇದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಒಳ್ಳೆಯ ಸಂದೇಶ ಇರುವ ವಿಡಿಯೋಗಳನ್ನು ಹಂಚಿಕೊಳ್ಳಲು ಮನವಿ ಮಾಡಿದ್ದಾರೆ. ಹೀಗಾಗಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದ ಸಂವಿಧಾನದ ಪೀಠಿಕೆಯನ್ನ ಬರೆದು ಹಂಚಿಕೊಂಡಿರುವೆ ಅಂತ ಹೇಳಿದ್ದಾರೆ. ತಿರುಮಲ ಅವರ ಈ ಕಾರ್ಯವನ್ನ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಗ್ರಾಮಸ್ಥರು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಯಾದಗಿರಿ ಜಿಲ್ಲೆಯಲ್ಲಿ ಕೃಷ್ಣಾ ಹಾಗೂ ಭೀಮಾ ನದಿ ಉಕ್ಕಿ ಹರಿತಾ ಇದ್ರು ಮಳೆ ಕೊರತೆ ಕಾಡ್ತಾ ಇದೆ. ರೈತರು ಮಳೆಗಾಗಿ ಹಲವು ಗ್ರಾಮಗಳಲ್ಲಿ ದೇವರ ಮೊರೆ ಹೋಗಿದ್ದಾರೆ. ಯಾದಗಿರಿ ಜಿಲ್ಲೆಯ ಮುದ್ನಾಳ ಗ್ರಾಮದ ರೈತರು ಮಳೆಗಾಗಿ ದೇವರಿಗೆ ಜಲಾಭಿಷೇಕ ಮಾಡಿ ಪ್ರಾರ್ಥಿಸಿದ್ದಾರೆ. ಮುಂಗಾರು ಆರಂಭದಲ್ಲೇ ಕೃಷಿ ಚಟುವಟಿಕೆಯಲ್ಲಿ ತೊಡಗಿದ್ದ ರೈತರಿಗೆ ನೀರಿನ ಕೊರತೆ ಎದುರಾಗಿದೆ. ರೈತರು ಹತ್ತಿ, ಹೆಸರು, ತೊಗರಿ ಇನ್ನಿತರ ಬೆಳೆಗಳನ್ನು ಬಿತ್ತನೆ ಮಾಡಿದ್ರು. ಬಿತ್ತನೆ ಮಾಡಿದ ಮೇಲೆ ನಿರೀಕ್ಷೆಗೆ ತಕ್ಕ ಹಾಗೆ ಮಳೆಯಾಗದೇ ಇರೋದಕ್ಕೆ ಜಮೀನಿನಲ್ಲೇ ಬೀಜಗಳು ಕೊಳೆತು ಹೋಗ್ತಾ ಇವೆ. ಸಾಲ ಶೂಲ ಮಾಡಿ ಬೀಜಗಳನ್ನು ನಾಟಿ ಮಾಡಿದ್ದ ರೈತರಿಗೆ ಭಾರಿ ನಷ್ಟ ಉಂಟಾಗಿದೆ. ಈ ಹಿನ್ನೆಲೆ 5 ದಿನಗಳ ಕಾಲ ದೇವರಿಗೆ ಜಲಾಭಿಷೇಕ ಮಾಡಿ ಮಳೆಗಾಗಿ ರೈತರು ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.